ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಉಪವಾಸ ಮೌನ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ 80ನೇ ದಿನಕ್ಕೆ ನಾವು ಬಂದ್ಬಿಟ್ಟಿದೀವಿ ಮಾಸ್ಟರ್ಸ್. ಸೊ ಈ ದಿನದ 80ನೇ ದಿನದ ಧ್ಯಾನವನ್ನ ನಾವು ಮಾಡೋಣ. ಎಲ್ಲರೂ ಧ್ಯಾನ ಸೆರೆಗೆ ಬಂದ್ಬಿಡಿ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಎರಡು ಕೈ ಬೆರಳುಗಳನ್ನು ಸೇರಿಸಿ ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ, ಸಹಜವಾದ ಉಸಿರು, ಅದನ್ನೇ ಹಾಗೆ ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ ಫ್ರೆಂಡ್ಸ್. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಧ್ಯಾನಕ್ಕೆ ಕೂತ್ಕೊಂಡಾಗ ಮಧ್ಯದಲ್ಲಿ ಕಣ್ಣು ಬಿಟ್ಟು ನೋಡೋದು, ಆ ರೀತಿ ಏನು ಕೂಡ ಮಾಡಬಾರ್ದು. ಓಕೆ ಅನ್ನೋವರೆಗೂ ಕೂಡ ಕಣ್ಣು ಬಿಡಬಾರ್ದು. ಉಸಿರನ್ನ ಸಾಕ್ಷಿಯಾಗಿ ಹಾಗೆ ನೋಡ್ತಾ ಇರಬೇಕು. ಯೋಚನೆಗಳ ಹಿಂದೆ ಹೋಗಬಾರ್ದು. ನಾವು ಕೂಡ ಭಗವಂತರು ಅಂತೇಳಿ ತಿಳ್ಕೊಳ್ಳೋದಕ್ಕೆ ನಮಗೆ ಅದು ಗೊತ್ತಾಗಬೇಕಂದ್ರೆ ಒಂದು ಭಗವಂತನ ಸಂಘದಲ್ಲಿ ಇರಬೇಕು. ಭಗವಂತನ ಪೂಜೆ ಮಾಡೋದ್ರಿಂದ ನಾವು ಎಲ್ಲರೂ ಕೂಡ ಭಗವಂತರಾಗೋದಿಲ್ಲ. ಭಗವಂತನ ಸಂಘದಲ್ಲಿದ್ದು ಭಗವಂತ ಏನು ಮಾಡ್ತಾ ಇದ್ದಾನೆ ಅದನ್ನೇ ನಾವು ಕೂಡ ಮಾಡೋದ್ರಿಂದ ನಾವು ಕೂಡ ಭಗವಂತರಾಗ್ತೀವಿ. ಫೋಟೋ ಮುಂದೆ ಕೂತ್ಕೊಂಡು ನಾವು ಅಳ್ತಾ ನನ್ನ ಕಷ್ಟ ಪರಿಹಾರ ಮಾಡು ಅಂತ ನಾವು ಹೇಳ್ತಾ ಇದ್ದರೆ ನಾವು ಭಗವಂತರಾಗೋದಿಲ್ಲ.
ನಮ್ಮ ಜೀವನವನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು. ನಮಗೆ ಯಾವ ರೀತಿ ಬೇಕು ಹಾಗೆ ನಾವೇ ಸೃಷ್ಟಿಕರ್ತರು. ನಾವೊಂದು ಮಹಾಶಕ್ತಿಯ ಜೊತೆಗೆ ಇದ್ದು ಅವರು ಏನು ಸಾಧನೆಯನ್ನ ಮಾಡಿದ್ದಾರೆ ಹಾಗೆ ನಾವು ಕೂಡ ಸಾಧನೆ ಮಾಡೋದ್ರಿಂದ ನಾವು ಕೂಡ ಮಹಾಶಕ್ತಿಗಳಾಗ್ತೀವಿ. ಅಳ್ತಾ ಫೋಟೋ ಮುಂದೆ ಅಳ್ತಾ ಕೂತ್ಕೊಂಡ್ರೆ ಏನು ಕೂಡ ನಾವು ಸಾಧನೆಯನ್ನ ಮಾಡೋದಿಲ್ಲ. ನಾವು ಅಳೋದಕ್ಕೆ ಈ ಭೂಮಿ ಮೇಲೆ ಜನ್ಮವನ್ನ ತಗೊಂಡಿಲ್ಲ. ನಮ್ಮಲ್ಲಿರುವಂತಹ ಅಗಾಧವಾದಂತಹ ಶಕ್ತಿಯನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಜನ್ಮವನ್ನ ತಗೊಂಡಿದ್ದೀವಿ. ಇಂಥ ಒಂದು ಅದ್ಭುತವಾದಂತಹ ಜನ್ಮವನ್ನ ವ್ಯರ್ಥವಾಗಿ ನಾವು ಕಳಿಬಾರದು ಫ್ರೆಂಡ್ಸ್. ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು. ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರಾಗಬೇಕು. ಫೋಟೋ ಮುಂದೆ ಕೂತ್ಕೊಂಡು ಅಳೋದಲ್ಲ, ಫೋಟೋಗಳಿಗೆ ಪೂಜೆ ಮಾಡೋದಲ್ಲ. ಫೋಟೋದಲ್ಲಿರುವಂತಹ ಭಗವಂತ ಯಾವ ರೀತಿ ಸಾಧನೆಯನ್ನ ಮಾಡಿದ್ದಾನೆ, ಯಾವ ರೀತಿ ಸಾಧನೆಯನ್ನ ಮಾಡಿ ಆ ಭಗವಂತ ಆಗಿದ್ದಾನೆ, ನಾವು ಕೂಡ ಆ ರೀತಿ ಸಾಧನೆಯನ್ನ ಮಾಡಬೇಕು. ಅವರ ಒಂದು ಸಂಘದಲ್ಲಿ ನಾವಿರಬೇಕು, ಭಗವಂತನ ಸಂಘದಲ್ಲಿ ನಾವಿರಬೇಕು. ಅದು ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಅಹಂ ಬ್ರಹ್ಮಾಸ್ಮಿ, ನಾವೇ ಸೃಷ್ಟಿಕರ್ತರು. ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸೃಷ್ಟಿ ಮಾಡ್ಕೋಬಹುದು. ಅಳ್ತಾ ನಮ್ಮ ಜೀವನವನ್ನು ವ್ಯರ್ಥವಾಗಿ ನಾವು ಕಳಿಬಾರದು. ಲಾಭ, ಕಷ್ಟ, ನಷ್ಟ ಎಲ್ಲವೂ ಕೂಡ ಇದು ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬರ ಜೀವನದಲ್ಲಿನೂ ಕೂಡ ಇದು ಸಹಜವಾಗಿ ನಡೀತಾ ಇರತ್ತೆ. ನಾವು ಅಳೋದ್ರಿಂದ ನಮ್ಮ ಕಷ್ಟ ಪರಿಹಾರ ಆಗತ್ತೇನು? ಇಲ್ಲ ಫ್ರೆಂಡ್ಸ್, ಸಾಧನೆಯನ್ನ ಮಾಡಬೇಕು. ಅದರಿಂದ ಹೇಗೆ ಹೊರಗಡೆ ಬರಬೇಕು? ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಫೋಟೋ ಇಟ್ಕೊಂಡು ನಾನು ಅಳ್ತಾ ಇರೋದ್ರಿಂದ ನಾನು ಯಾವುದು ಕೂಡ ಸಾಧನೆಯನ್ನ ಮಾಡೋದಿಕ್ಕಾಗ್ಲಿಲ್ಲ. ಕೇವಲ ಪೂಜೆ ಮಾಡ್ತಾ ಇದ್ದೆ, ಫೋಟೋ ಇಟ್ಕೊಂಡು ಅಳ್ತಾ ಇದ್ದೆ. ನನ್ನ ಜೀವನ ದುಃಖದಿಂದ ಹೊರಗಡೆ ಬರೋದಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಆ ಭಗವಂತ, ಆ ಫೋಟೋದಲ್ಲಿರುವಂತಹ ಭಗವಂತ ಏನ್ ಸಾಧನೆಯನ್ನ ಮಾಡಿದ್ದಾನೆ ಅಂತೇಳಿ ಗೊತ್ತಿಲ್ಲ. ಸಾಧನೆಯನ್ನ ಮಾಡ್ತಾ ಇರ್ಲಿಲ್ಲ. ಕಷ್ಟ ಪರಿಹಾರ ಮಾಡು ಅಂತೇಳಿ ಅಳ್ತಾ ಇದ್ದೆ. ಅಳೋದ್ರಿಂದ ಏನಾಗತ್ತೆ? ಏನೂ ಸಾಧನೆ ಇಲ್ಲದೇನೆ ನಮ್ಮ ಜೀವನ ಹೇಗೆ ಬದಲಾವಣೆ ಆಗತ್ತೆ? ಯಾವಾಗ ನಾನು ಧ್ಯಾನಕ್ಕೆ ಬಂದನೋ ನನ್ನ ಜೀವನಕ್ಕೆ ನಾನೇ ಸೃಷ್ಟಿಕರ್ತಳಾದೆ. ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಯಾವ ಫೋಟೋಗೆ ಪೂಜೆನೂ ಮಾಡೋದಿಲ್ಲ, ಯಾವ ಫೋಟೋಗೆ ಕಷ್ಟ ಪರಿಹಾರ ಮಾಡುವಂತನೂ ಕೂಡ ನಾನು ಕೇಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಆ ಭಗವಂತ ಯಾವ ಒಂದು ಸಾಧನೆಯನ್ನ ಮಾಡಿ ಭಗವಂತನಾಗಿದ್ದಾನೆ, ಅಂಥವರೊಂದು ಸಂಘದಲ್ಲಿದ್ದು ನಾನು ಕೂಡ ಸಾಧನೆಯನ್ನ ಮಾಡ್ತಾ ಇದ್ದೀನಿ. ಕಷ್ಟ ನಷ್ಟ ದುಃಖ ಅನ್ನೋದು ಇದು ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇರತ್ತೆ. ಕಷ್ಟ ಬಂದಿದೆ ಅಂತೇಳಿ ಅಳೋದಲ್ಲ, ಆ ಭಗವಂತ ಆದವರೆಲ್ಲರೂ ಕೂಡ ಕಷ್ಟದಿಂದ ಹೊರಗಡೆ ಬಂದವರು. ಕಷ್ಟ ಬಂದ್ರೂ ಕೂಡ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಆ ಜ್ಞಾನವನ್ನ ತಿಳ್ಕೊಂಡವರು. ಅಂಥವರ ಸಂಘದಲ್ಲಿದ್ದು ನಾವು ಕೂಡ ನಮ್ಮ ಕಷ್ಟ ಪರಿಹಾರ ಹೇಗಾಗತ್ತೆ, ಏನು ಮಾಡೋದ್ರಿಂದ ಕಷ್ಟ ಪರಿಹಾರ ಆಗತ್ತೆ ಅಂಥೇಳಿ ನಾವು ಅವ್ರ ಮುಖಾಂತರ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಕಷ್ಟ ಪರಿಹಾರ ಆಗತ್ತೆ. ಅಳ್ತಾ ಇರೋದ್ರಿಂದ ನಮ್ಮ ಕಷ್ಟ ಪರಿಹಾರ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗತ್ತೆ. ನಾವು ಯಾವತ್ತೂ ಕೂಡ ಅಳಬಾರ್ದು. ಯಾವಾಗಲೂ ಕೂಡ ನಾವು ಸಾಧನೆಯಲ್ಲಿ ಇರಬೇಕು, ಎಂತಹ ಪರಿಸ್ಥಿತಿಯಲ್ಲಿನೂ ಕೂಡ. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಉಸಿರನ್ನ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ನಮ್ಮಲ್ಲಿರುವಂಥ ಅದ್ಭುತವಾದಂಥ ಅಗಾಧವಾದಂಥ ಒಂದು ಶಕ್ತಿಯನ್ನು ನಾವು ಗುರುತಿಸೋಣ. ನಮ್ಮಲ್ಲಿ ಒಳಗಡೆ ಎಷ್ಟೋ ಒಂದು ಜ್ಞಾನ ಕೂಡ ಇದೆ. ಆ ಜ್ಞಾನವನ್ನು ನಾವು ಉಪಯೋಗ ಮಾಡಿಕೊಳ್ಳೋಣ. ಹೇಗೆ ಉಪಯೋಗ ಮಾಡಿಕೊಳ್ಳೋಣ ಅಂತೇಳಿ ನಾವು ತಿಳ್ಕೊಳ್ಳೋಣ. ಒಂದು ತಂದೆ ತಾಯಿ ಒಂದು ಮಗು ಒಂದು ಮನೆಯಲ್ಲಿ ಇದ್ದರೆ, ಮಗು ಯಾವಾಗಲೂ ಕೂಡ ಅಳ್ತಾ ಇದ್ದರೆ ತಂದೆ ತಾಯಿಗೆ ಏನಾಗತ್ತೆ? ಯಾವಾಗಲೂ ಕೂಡ ಮಗು ಗಲಾಟೆ ಮಾಡ್ತಾ ಇದ್ದರೆ, ಅಳ್ತಾ ಇದ್ದರೆ, ಹೇಳಿದ ಮಾತು ಕೇಳಲಿಲ್ಲ ಅಂದರೆ ತಂದೆ ತಾಯಿಗೆ ಏನಾಗತ್ತೆ? ಬೇಜಾರಾಗತ್ತೆ. ನಾವು ಕೂಡ ಒಂದು ಭಗವಂತನ ಮನೆಯಲ್ಲಿ ನಾವು ಕೂಡ ಇದ್ದೀವಿ.
ಭಗವಂತನ ಮನೆಯಲ್ಲೇ ನಾವು ಕೂಡ ವಾಸವಾಗಿದ್ದೀವಿ. ಈ ವಿಶ್ವನೇ ಒಂದು ಪಿರಮಿಡ್ಡು. ಆ ಪಿರಮಿಡ್ಡಿನಲ್ಲಿ ನಾವೆಲ್ಲರೂ ಕೂಡ ವಾಸವಾಗಿದ್ದೀವಿ. ನಾವು ಯಾವಾಗಲೂ ಕೂಡ ಗಲಾಟೆ ಮಾಡ್ತಾ ಆಳ್ತಾ ಆ ಭಗವಂತನಿಗೆ ಯಾವತ್ತೂ ಕೂಡ ನಾವು ತೊಂದರೆ ಕೊಡಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಜ್ಞಾನವನ್ನು ನಾವು ಕಲಿತಾ ಇರಬೇಕು. ಹೇಗೆ ಒಂದು ಅದ್ಭುತವಾದಂತಹ ಪಿರಮಿಡ್ನಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೀವಿ, ನಮ್ಮ ಮನೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ಚಿಕ್ಕ ಮನೆಯನ್ನು ನಾವು ಚಿಕ್ಕ ಪಿರಮಿಡ್ಡಾಗಿ ನಾವು ಊಹೆಯನ್ನು ಮಾಡ್ಕೊಳ್ಳೋಣ. ನಮ್ಮದು ಏನು ಮನೆ ಇದೆ ಅದು ಒಂದು ಪಿರಮಿಡ್ ಕೂಡ. ಪಿರಮಿಡ್ಡಿನಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಪಿರಮಿಡ್ ಆಕಾರವನ್ನು ನಾವು ಕಣ್ಮುಂದೆ ನೋಡೋಣ. ನಾವು ವಾಸವಾಗಿರುವಂಥ ಮನೆ, ಅದು ಪಿರಮಿಡ್ ಆಕಾರದಲ್ಲಿ ಇರೋದನ್ನು ಅದ್ರ ಕೆಳಗಡೆ ನಾವು ಕೂತ್ಕೊಂಡು, ಅದ್ರ ಒಳಗಡೆ ನಾವು ಕೂತ್ಕೊಂಡು ನಾವು ನಮ್ಮನ್ನು ನಾವು ನಮ್ಮ ಜೊತೆಗೆ ನಾವಿದ್ದು ಆ ಒಂದು ಅದ್ಭುತವಾದಂತಹ ಪಿರಮಿಡ್ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಆ ಪಿರಮಿಡ್ ಒಳಗಡೆ ನಾವು ವಾಸವಾಗಿದ್ದೀವಿ. ನಾವು ಎಲ್ಲಿ ಕೂತ್ಕೊಂಡಿದ್ದೀವಿ ಆ ಜಾಗ, ಆ ಮನೆ ಒಂದು ಪಿರಮಿಡ್ ಆಕಾರಿನಲ್ಲಿ ನಾವು ಊಹೆಯನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಯೋಚನೆಗೆ ಎಷ್ಟೊಂದು ಶಕ್ತಿ ಇದೆ ಅಂದರೆ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ನಾವು ಯೋಚನೆಯನ್ನು ಮಾಡ್ತಾ ಇರಬೇಕು. ನಮ್ಮ ಯೋಚನೆಗಳಿಗೆ ಅದ್ಭುತವಾದಂತಹ ಶಕ್ತಿ ಇದೆ. ನಾವು ಯಾವ ರೀತಿ ಯೋಚನೆಯನ್ನು ಮಾಡ್ತೀವಿ ಅದು ಅಲ್ಲಿ ನಾವು ಸೃಷ್ಟಿ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿದೆ. ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾವೇ ಸೃಷ್ಟಿಕರ್ತರು. ಆ ಯೋಚನೆಗೆ ಅಷ್ಟೊಂದು ಶಕ್ತಿ ಇದೆ. ನಾವು ಏನು ಅಂದ್ಕೊಳ್ತೀವಿ ಅಲ್ಲಿ ಅದೇ ಸೃಷ್ಟಿಯಾಗತ್ತೆ. ನಾವು ಇವಾಗ ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಯಾವುದು ಕೂಡ ಯೋಚನೆ ಇಲ್ಲದೇ ಕೇವಲ ನಾನು ಒಂದು ಪಿರಮಿಡ್ಡಿನಲ್ಲಿ, ಅಂದರೆ ನೀವೆಲ್ಲ ಎಲ್ಲೆಲ್ಲಿ ಕೂತ್ಕೊಂಡಿದ್ದೀರಿ ಆ ಒಂದು ಜಾಗ, ಆ ಒಂದು ಮನೆ ಪಿರಮಿಡ್ ಆಗಿ ತಯಾರಾಗಿದೆ. ಅದನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಊಹಾಶಕ್ತಿಯಿಂದ ನಾವಲ್ಲಿ ಒಂದು ಪಿರಮಿಡ್ ನಿರ್ಮಾಣವಾಗಿದೆ. ಆ ಪಿರಮಿಡ್ ಒಳಗಡೆ ಕೂತ್ಕೊಂಡು ನಾವೆಲ್ಲರೂ ಕೂಡ ಧ್ಯಾನ ಮಾಡ್ತಾ ಇದ್ದೀವಿ. ನಾವು ವಾಸವಾಗಿರುವಂಥ ಆ ಒಂದು ಜಾಗದಲ್ಲಿ ನಮ್ಮ ಯೋಚನೆಗಳಿಂದ, ನಮ್ಮ ಊಹೆಯಿಂದ ಅಲ್ಲಿ ಒಂದು ಅದ್ಭುತವಾದಂತಹ ಪಿರಮಿಡ್ ಕೂಡ ನಿರ್ಮಾಣವಾಗಿ ಅದ್ರ ಒಳಗಡೆ ನಾವು ಕೂತ್ಕೊಂಡು
ಪಿರಮಿಡ್ ಎನರ್ಜಿಯನ್ನು ನಾವು ತಗೊಳ್ತಾ ಇರೋ ಥರ ಪಿರಮಿಡ್ ಶಕ್ತಿ ತರಂಗಗಳು ನಮ್ಮಲ್ಲಿ ಅಗಾಧವಾದಂತಹ ಶಕ್ತಿ, ಪಿರಮಿಡ್ ಶಕ್ತಿ ನಮ್ಮ ಈ ಶರೀರದಲ್ಲಿ ನರನಾಡಿಗಳಲ್ಲಿನೂ ಕೂಡ ಸೇರ್ಕೊಳ್ತಾ ಇದೆ. ಪ್ರತಿಯೊಂದು ಅಂಗದಲ್ಲಿನೂ ಕೂಡ ಆ ಪಿರಮಿಡ್ ಶಕ್ತಿ ನಮಗೆ ಸೇರ್ಕೊಳ್ತಾ ಇದೆ. ನಾವೆಲ್ಲರೂ ಕೂಡ ಪಿರಮಿಡ್ ಒಳಗಡೆ ಕೂತ್ಕೊಂಡಿದ್ದೀವಿ. ಅದ್ಭುತವಾದಂತಹ ಎನರ್ಜಿ, ಪಿರಮಿಡ್ ಎನರ್ಜಿ ನಮಗೆ ಸಿಗ್ತಾ ಇದೆ. ಅಂತ ಒಂದು ಅದ್ಭುತವಾದಂತಹ ಪಿರಮಿಡ್ ಶಕ್ತಿಯಿಂದ ಏನು ನಾವು ಪಡ್ಕೊಳ್ತಾ ಇದ್ದೀವಿ, ಆ ಶಕ್ತಿ ನಮ್ಮ ಶರೀರದಲ್ಲಿ ಬರ್ತಾ ಇರೋದನ್ನ ಹಾಗೇ ನಾವು ಗಮನಿಸ್ತಾ ಇರೋಣ. ಹೇಗೆ ನಮಗೆ ಬೇಡದೇ ಇರುವಂಥ ಯೋಚನೆಗಳು ಇದ್ದರೆ ಆ ಶಕ್ತಿಯ ಮುಖಾಂತರ ನಮ್ಮ ಒಳಗಡೆ ಏನು ಆ ಪಿರಮಿಡ್ ಶಕ್ತಿ ಏನು ಒಳಗಡೆ ಬರ್ತಾ ಇದೆ, ಒಳ್ಳೆಯ ಎನರ್ಜಿ ನಮ್ಮ ಶರೀರದಲ್ಲಿ ನಾವು ತುಂಬಿಕೊಳ್ತಾ ಇದ್ದೀವಿ. ಬೇಡದೇ ಇರುವಂಥ ಎನರ್ಜಿ ಆಚೆ ನಾವು ಕಳಿಸ್ತಾ ಇದ್ದೀವಿ. ಬೇಡದೇ ಇರುವಂಥ ಯೋಚನೆ ಆಚೆ ನಾವು ಕಳಿಸ್ತಾ ಇದ್ದೀವಿ. ಬ್ರಹ್ಮಾಂಡದಿಂದ ಬಂದಂತಹ ಆ ಒಂದು ಅದ್ಭುತವಾದಂತಹ ಎನರ್ಜಿ ಪಿರಮಿಡ್ ಮುಖಾಂತರ ನಮಗೆ ಅದು ಸಿಗ್ತಾ ಇದೆ. ಬೇಡದೇ ಇರುವಂಥದ್ದನ್ನೆಲ್ಲವನ್ನು ಕೂಡ ನಾವು ಆಚೆ ಕಳಿಸ್ತಾ ಇದ್ದೀವಿ. ಕೇವಲ ಆ ಒಂದು ಅದ್ಭುತ ಶಕ್ತಿಯನ್ನು ಮಾತ್ರ ನಾವು ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು. ಅಹಂ ಬ್ರಹ್ಮಾಸ್ಮಿ. ನಮ್ಮಲ್ಲಿರುವಂಥ ಬೇಡದೇ ಇರುವಂಥ ಯೋಚನೆಗಳನ್ನು ನಾವೆಲ್ಲವೂ ಕೂಡ ಹೊರಗಡೆ ಹಾಕ್ತಾ ಇರೋಣ. ಎಂತಹದ್ದೇ ಏನು ನಮಗೆ ಬೇಡದೇ ಇರುವಂಥ ಯೋಚನೆಗಳು ನಮಗೆ ಗೊತ್ತಾಗ್ತಾ ಇರತ್ತೆ. ನಾವು ಎಷ್ಟೆಷ್ಟು ಯೋಚನೆಗಳನ್ನು ಇಟ್ಕೊಂಡಿದ್ದೀವಿ ಅಂಥೇಳಿ. ಬೇಡದೇ ಇರುವಂಥದ್ದನ್ನೆಲ್ಲವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಅದನ್ನೆಲ್ಲವನ್ನು ಕೂಡ ಹೊರಗಡೆ ಹಾಕೋಣ ಫ್ರೆಂಡ್ಸ್. ಕೇವಲ ಬ್ರಹ್ಮಾಂಡದಿಂದ ಬಂದಂತಹ ಶಕ್ತಿಯನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಬ್ರಹ್ಮಜ್ಞಾನವನ್ನು ನಾವು ಕಲ್ತ್ಕೊಳ್ಳೋಣ.
ನಮಗೆ ಬೇಕಾಗಿರೋದು ಅದನ್ನೇ. ಇಂಥ ಒಂದು ಬ್ರಹ್ಮಜ್ಞಾನವನ್ನು ನಾವು ತಿಳ್ಕೊಂಡಾಗ ನಾವೇ ಸೃಷ್ಟಿಕರ್ತರು, ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರಾಗ್ತೀವಿ. ಹಾಗೇ ಉಸಿರನ್ನೇ ಗಮನಿಸ್ತಾ ಇರೋಣ. ಯೋಚನೆಗಳ ಹಿಂದೆ ನಾವು ಏನು ಕಟ್ಕೊಂಡಿದ್ದೀವೋ, ನಮ್ಮ ಯೋಚನೆಗಳ ಹಿಂದೆ ನಾವು ಹೋಗೋದು ಬೇಡ. ಹೊರಗಿನ ಪ್ರಪಂಚವನ್ನು ನೋಡಿರೋದು, ಏನು ಮಾಡಿದೆ ಅದನ್ನು ನೋಡಿರೋದು ತುಂಬಿಕೊಂಡಿರುವಂತಹ ಯೋಚನೆ, ಯಾವುದನ್ನು ನಾವು ಕೇಳಿಸ್ಕೊಂಡು ತುಂಬಿಕೊಂಡಿರುವಂತಹ ಯೋಚನೆ, ಅದನ್ನೆಲ್ಲವನ್ನು ಕೂಡ ನಾವು ಆಚೆಗೆ ಹಾಕೋಣ. ಅದು ಯಾವುದು ಕೂಡ ನಮಗೆ ಸಂಬಂಧಪಟ್ಟಿದ್ದಲ್ಲ. ಈ ಕ್ಷಣದಿಂದ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ ನಾವು ಸೇರಿ ಬ್ರಹ್ಮಜ್ಞಾನವನ್ನು ನಾವು ತಿಳಿತಾ ನಮಗೆ ಎಂತಹ ಜ್ಞಾನ ಬೇಕು, ಎಂತಹ ಜೀವನ ಬೇಕು, ಅದನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಒಳಗಡೆ ಇರುವಂಥ ಎಲ್ಲ ಸಿಸ್ಟಮ್ ಕೂಡ ನಮ್ಮ ಇಷ್ಟದ ಹಾಗೇನೆ ಅದನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ಸಿಸ್ಟಮ್ ಕೂಡ ನಾವು ಆಳ್ತಾ ಜೀವಿಸೋದಕ್ಕೆ ಈ ಭೂಮಿ ಮೇಲೆ ಜನ್ಮವನ್ನು ನಾವು ತಗೊಂಡಿಲ್ಲ. ಅದ್ಭುತವಾದಂತಹ ಶಕ್ತಿ ನನ್ನಲ್ಲಿದೆ. ಆ ಶಕ್ತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಜನ್ಮವನ್ನು ತಗೊಂಡಿದ್ದೀವಿ. ನಾನು ಯಾರು? ನನ್ನ ಜನ್ಮದ ಉದ್ದೇಶ ಏನು? ಹಾಗೆ ಉಸಿರನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ನಾವು ಏನು ಯೋಚನೆಯಿಂದ, ನಾವು ಊಹೆಯಿಂದ ಏನೋ ಒಂದು ಪಿರಮಿಡ್ ನಿರ್ಮಾಣವನ್ನು ಮಾಡ್ಕೊಂಡಿದ್ವಿ. ಅದು ಪಿರಮಿಡ್ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ನಮ್ಮ ಶರೀರದಲ್ಲಿ ನೆತ್ತಿಯಿಂದ ಪಾದದವರೆಗೂ ಕೂಡ ಹರಿತಾ ಇದೆ. ಒಂದೊಂದೇ ಭಾಗವನ್ನು ನಾವು ಗುರುತಿಸೋಣ. ಎಲ್ಲ ಕಡೆನೂ ಕೂಡ ನೆತ್ತಿಂದ ಪಾದದವರೆಗೂ ಕೂಡ ಕಾಂತಿ ತರಂಗಗಳು, ಎಲ್ಲ ಕಡೆನೂ ಕೂಡ ಕಾಂತಿ ತುಂಬಿಕೊಳ್ತಾ ಇದೆ. ನಾವು ಅದೇ ರೀತಿಯೇ ಊಹೆಯನ್ನು ನಾವು ನಮ್ಮ ಯೋಚನಾ ಶಕ್ತಿಯಿಂದ ನಾವು ನೋಡ್ಕೊಳ್ಳೋಣ. ಯಾವ ರೀತಿ ಹಬ್ಬ ಹರಿದಿನಗಳು ಬಂದರೆ ಎಲ್ಲ ಕಡೆಯೂ ಕೂಡ ಯಾವ ರೀತಿ ನಾವು ಬಲ್ಪುಗಳ ಹಾಕಿ ಯಾವ ರೀತಿ ಕಾಂತಿಯನ್ನು ಮನೆಯಲ್ಲಿ ಹೇಗೆ ತುಂಬಿಕೊಂಡಿರುತ್ತೋ ಆ ಬೆಳಕು, ಹಾಗೇ ನಮ್ಮ ಶರೀರದಲ್ಲಿ ತುಂಬಿಕೊಂಡಿರುವಂಥ ಒಂದು ಕಾಂತಿಯನ್ನು ನಾವು ನೋಡೋಣ. ಅದ್ಭುತವಾದಂತಹ ಬೆಳಕು ನಮ್ಮಲ್ಲಿದೆ, ಕಾಂತಿ ಇದೆ. ಉಸಿರನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಆ ಕಾಂತಿ ತರಂಗಗಳು
ನಮ್ಮ ಶರೀರದ ಪ್ರತಿಯೊಂದು ಅಂಗದಲ್ಲಿನೂ ಕೂಡ ನರನಾಡಿಗಳಲ್ಲಿನೂ ಕೂಡ ಸೇರ್ಕೊಳ್ತಾ ಇದ್ದೆ. ಆ ಕಾಂತಿ ಎಲ್ಲ ಕಡೆನೂ ಕೂಡ ಪ್ರತಿಯೊಂದು ಜಾಗದಲ್ಲಿ ನಾವು ನೋಡ್ತಾ ಇರೋಣ. ಆ ಕಾಂತಿ ಏನು ಬೆಳಕು ಇದೆಯೋ ಆ ಬೆಳಕಿನಲ್ಲಿ ನಾವು ಹುಡ್ಕೋಣ. ನಮಗೆ ಬೇಡದೇ ಇರುವಂಥದ್ದು ಏನಾದರೂ ಇದ್ದರೆ ಅದನ್ನು ಆಚೆಗೆ ನಾವು ಹಾಕಿಬಿಡೋಣ. ನಾವು ಇಷ್ಟು ದಿನ ಏನು ಅಜ್ಞಾನದಿಂದ ಕತ್ಲಲ್ಲಿ ನಾವು ತುಂಬಿಕೊಂಡಿದ್ದೀವಿ, ಎಲ್ಲ ಕಚರಾನು ಕೂಡ ನಮ್ಗೆ ಗೊತ್ತಿಲ್ಲದೇ ಅದು ಬಂದು ಕತ್ಲಲ್ಲಿ ಅಂಧಕಾರದಲ್ಲಿ ನಾವು ಇದ್ದಾಗ ನಮಗೆ ಗೊತ್ತಿಲ್ಲದೇ ಎಷ್ಟೋ ಕಚರಗಳು ನಾವು ಹಾಕ್ಕೊಂಡಿದ್ದೀವಿ. ಇವಾಗ ನಾವು ಕಾಂತಿ ಇಂದ ನಾವು ತುಂಬಿಕೊಂಡಾಗ ಎಲ್ಲವನ್ನು ಕೂಡ ಮೂಲೆ ಮೂಲೆಯಲ್ಲಿನೂ ಕೂಡ ನಾವು ಇರೋದನ್ನು, ಆ ಕಚರವನ್ನು, ಆ ಗಲೀಜನ್ನು ನಾವು ಎತ್ತಿ ಹೊರಗಡೆ ಹಾಕೋಣ. ಯಾವುದು ಕೂಡ ನಮಗೆ ಬೇಡ. ಶುದ್ಧವಾಗಿರೋಣ, ಸ್ವಚ್ಛವಾಗಿರೋಣ. ನಾವು ಯಾವ ಒಂದು ಭಗವಂತನಿಗಿಂತ ಕಡಿಮೆನೂ ಅಲ್ಲ, ಹೆಚ್ಚೂ ಅಲ್ಲ. ನಾವು ಕೂಡ ಅವರಾಗೆ ನಾವು ಕೂಡ ಭಗವಂತರೇ. ನಾವೆಲ್ಲರೂ ಕೂಡ ಸರಿ ಸಮಾನರು. ನಾವೆಲ್ಲರೂ ಕೂಡ ಫ್ರೆಂಡ್ಸ್. ಇಲ್ಲಿ ಭೇದ ಭಾವ ಅನ್ನೋದಿಲ್ಲ. ಆ ಭಗವಂತ ದೊಡ್ಡವರು ಅಂತ ನಮಗೆ ಯಾವಾಗ ಎಲ್ಲಿವರೆಗೂ ಅನಿಸುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಭಯ ಇರುತ್ತೆ. ದೊಡ್ಡವರಿಗೆ ನಾವು ಯಾವ ರೀತಿ ಭಯ ಪಟ್ಕೊಳ್ತಾ ಇರ್ತೀವಿ, ಅವರು ಬಂದರೆ ಯಾವ ರೀತಿ ಒಂದು ಮೂಲೆಯಲ್ಲಿ ನಾವು ಕೂತ್ಕೊಳ್ತೀವಿ. ದೊಡ್ಡವರಿಗೆ ನಮಗೆ ಅಷ್ಟು ಭಯ ಇದ್ದರೆ ನಾವು ಏನು ಕೂಡ ಕಲ್ತ್ಕೊಳ್ಳೋಕ್ಕಾಗಲ್ಲ. ಫ್ರೆಂಡ್ಲಿ ಆಗಿರೋಣ, ಭಗವಂತನ ಜೊತೆಗೆ ನಾವು ಫ್ರೆಂಡ್ಲಿ ಆಗಿರೋಣ. ನಾವು ಫ್ರೆಂಡ್ ಆಗಿದ್ದಾಗಲೇ ಫ್ರೆಂಡ್ ಜೊತೆಗೆ ನಾವು ಏನು ಡೌಟ್ಸ್ ಇದ್ದರೂ ಕೂಡ ನಾವು ಏನು ಕೇಳ್ತೀವಿ, ಆ ಗೊತ್ತಿರೋ ಫ್ರೆಂಡು ನಮಗೆಲ್ಲವನ್ನು ಕೂಡ ತಿಳಿಸಿ ಹೇಳ್ತಾನೆ. ಹೀಗೆ ಮಾಡೋದ್ರಿಂದ ಹೀಗಿರುತ್ತೆ, ಹೀಗೆ ಮಾಡೋದ್ರಿಂದ ಹೀಗಿರುತ್ತೆ. ಅಲ್ಲಿ ನಮಗೆ ಯಾವುದೋ ಒಂದು ಭಯ ಕೂಡ ಇರೋದಿಲ್ಲ ಫ್ರೆಂಡ್ಸ್ ಜೊತೆ ಇದ್ದಾಗ. ಅಲ್ಲಿ ನಾವು ನಿರ್ಭಯದಿಂದ ನಾವು ಮಾತಾಡ್ತಾ ಇರ್ತೀವಿ. ಏನೇ ಇರಲಿ, ಅದು ನಮ್ಮ ಒಳಗಡೆ ಇರುವಂಥ ಸಮಸ್ಯೆ ಏನೇ ಇರಲಿ, ಏನೇ ಡೌಟ್ಸ್ ಇರಲಿ, ಅದನ್ನು ನಾವು ಕೇಳ್ತಾ ಇರ್ತೀವಿ. ತಿಳ್ಕೊಂಡಿರೋರು ಅದನ್ನು ಹೀಗೆ ಮಾಡ್ಬೇಕಂತೇಳಿ ಹೇಳ್ತಾ ಇರ್ತಾರೆ. ಆಗ ನಾವು ಕೂಡ ತಿಳ್ಕೊಳ್ತೀವಿ. ನಾವು ಕಡಿಮೆ ಅಂತ ಅನ್ಕೊಂಡಾಗ ನಾವು ಏನು ಕೂಡ ಕಲಿಯೋದಿಕ್ಕಾಗೋದಿಲ್ಲ ಫ್ರೆಂಡ್ಸ್.
ನಾವು ಭಗವಂತನ ಮನೆಯಲ್ಲೇನೆ ಇದ್ದು, ಭಗವಂತನ ಜೊತೆಗೇನೆ ಇದ್ದು, ಭಗವಂತನನ್ನ ನಾವು ಕಾಣ್ತಾ ಇಲ್ಲ, ಹೊರಗಡೆ ನಾವು ಹುಡುಕ್ತಾ ಇದ್ದೀವಿ. ಭಗವಂತನ ಮನೆಯಲ್ಲೇನೆ ನಾವು ವಾಸವಾಗಿದ್ದೀವಿ, ಆದರೂ ಕೂಡ ನಾವು ಹೊರಗಡೆ ನಾವು ಹುಡುಕ್ತಾ ಇದ್ದೀವಿ. ಆ ಬ್ರಹ್ಮಾಂಡದ ಶಕ್ತಿ, ಕಾಂತಿ ನಮ್ಮ ಶರೀರದಲ್ಲಿ ಕಣ ಕಣದಲ್ಲಿನೂ ಕೂಡ, ನರನಾಡಿಗಳಲ್ಲಿನೂ ಕೂಡ ಆ ಕಾಂತಿ ತರಂಗಗಳು ಎಲ್ಲ ಕಡೆನೂ ಕೂಡ ಹರಡ್ಕೊಳ್ತಾ ಇದೆ. ಹಾಗೆ ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಆ ಕಾಂತಿ ಕೂಡ ನಾವು ನೋಡ್ತಾ ಇರೋಣ ಫ್ರೆಂಡ್ಸ್. ಶೂನ್ಯವಾಗಿ ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ. ಆ ಶೂನ್ಯ ಶಕ್ತಿನೇ ನಮಗೆ ಯಾವುದು ಬೇಡದೇ ಇರುವಂಥದ್ದೆಲ್ಲ ಇದೆ, ಅದನ್ನೆಲ್ಲವನ್ನು ಕೂಡ ಅದಷ್ಟಕ್ಕದೇ ಅದು ಹೊರಗಡೆ ಕಳಿಸ್ತಾ ಇರತ್ತೆ. ನಾವಿಲ್ಲಿ ಉಸಿರನ್ನ ಹೇಗೆ ಗಮನಿಸ್ತೀವೋ ಹಾಗೇ ನಮ್ಮ ಒಳಗಡೆ ಏನು ನಡೀತಾ ಇದೆ, ನಮ್ಮ ಒಳಗಡೆ ನಡೀತಾ ಇರೋದನ್ನು ಕೂಡ ಹಾಗೇ ನಾವು ಸಾಕ್ಷಿಯಾಗಿ ನಾವು ಗಮನಿಸ್ತಾ ಇರೋಣ. ಮನಸ್ಸನ್ನು ಖಾಲಿ ಮಾಡಿಕೊಂಡು ಶೂನ್ಯ ಸ್ಥಿತಿಯಲ್ಲಿ ನಮ್ಮ ಒಳಗಡೆನೂ ಕೂಡ ನಾವು ನೋಡ್ತಾ ಇರೋಣ, ಒಂದು ವೀಕ್ಷಕರ ಥರ. ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಹಾಗೆ ನಾವು ಎಲ್ಲವನ್ನು ಕೂಡ ಸಾಕ್ಷಿಯಾಗಿ ನೋಡ್ತಾ ಇರೋಣ ಫ್ರೆಂಡ್ಸ್. ಒಂದೊಂದೇ ಭಾಗವನ್ನು, ಪಿರಮಿಡ್ ಶಕ್ತಿ, ಬ್ರಹ್ಮಾಂಡದ ಶಕ್ತಿ, ನಾವು ಒಂದೊಂದೇ ಭಾಗದಲ್ಲಿ ನಾವು ನೋಡ್ತಾ ನೋಡ್ತಾ ಹಾಗೇ ಸಾಕ್ಷಿಯಾಗಿ ನಾವು ನೋಡ್ತಾ ನೋಡ್ತಾ ಒಂದೊಂದೇ ಭಾಗವನ್ನು ನಾವು ನೋಡ್ತಾ ಇರೋಣ. ಪ್ರತಿಯೊಂದು ಭಾಗದಕ್ಕೂ ಕೂಡ ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ. ನೆತ್ತಿಯ ಭಾಗದಲ್ಲಿ ಬ್ರಹ್ಮಾಂಡದ ಶಕ್ತಿ, ಪಿರಮಿಡ್ ಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮುಖಾಂತರ, ನೆತ್ತಿ ಅಂತ ಹೇಳ್ತೀವಲ್ವ ನಾವು, ನೆತ್ತಿಯ ಮುಖಾಂತರ ಆ ಶಕ್ತಿ ತರಂಗಗಳು, ಬ್ರಹ್ಮಾಂಡದ ಶಕ್ತಿ, ಕಾಂತಿ ಶಕ್ತಿ ಎಲ್ಲವನ್ನು ಕೂಡ ನಮ್ಮ ನೆತ್ತಿಯ ಭಾಗದಿಂದ ನಮ್ಮ ಒಳಗಡೆ
ಪ್ರತಿಯೊಂದು ಭಾಗದಲ್ಲಿನೂ ಕೂಡ ಪ್ರವೇಶ ಆಗ್ತಾ ಇರೋದು. ನಾವು ಒಂದೊಂದೇ ಭಾಗವದನ್ನು ನೋಡ್ತಾ 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 ಹಾಗೇ ನೋಡ್ತಾ ನೋಡ್ತಾ ಇರೋಣ ಸಾಕ್ಷಿಯಾಗಿ. ಪಿರಮಿಡ್ ಶಕ್ತಿ, ಬ್ರಹ್ಮಾಂಡದ ಶಕ್ತಿ, ಕಾಂತಿ ಶಕ್ತಿ ನಮ್ಮ ಹಣೆಯ ಭಾಗದಲ್ಲಿ ಇವಾಗ ನಮ್ಮ ನೆತ್ತಿಯ ಮುಖಾಂತರ ನಮ್ಮ ಹಣೆಯ ಭಾಗದಲ್ಲಿ ಅದನ್ನು ಪ್ರವೇಶ ಆಗ್ತಾ ಇರೋದು. ಹಾಗೆಯೇ ನಾವು ನೋಡ್ತಾ ಇರೋಣ ಫ್ರೆಂಡ್ಸ್. ನಾವು ಏನೆಲ್ಲ ತುಂಬಿಕೊಂಡಿದ್ದೀವಿ ಅದನ್ನು ಬೇಕಾಗಿರೋದು ಮಾತ್ರ ಅಲ್ಲಿ ನಾವು ಇಟ್ಕೊಳ್ಳೋಣ. ನಮ್ಮ ತಲೆಯಲ್ಲಿ ನಾವು ಇಟ್ಕೊಳ್ಳೋಣ. ಬೇಡದೇ ಇರೋದನ್ನೆಲ್ಲವನ್ನು ಕೂಡ ನಾವು ಆಚೆಗೆ ಹಾಕೋಣ. ನಾವು ಇದನ್ನು ದಿನಾಲೂ ಕೂಡ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಒಂದು ದಿನ ನಾವು ಕಸ ಗುಡಿಸೋದನ್ನು ಬಿಟ್ಟರೆ ಯಾವ ರೀತಿ ಕಚರವನ್ನು ಮನೆಯಲ್ಲಿ ಸೇರಿಕೊಳ್ಳುತ್ತೋ ಹಾಗೇ ನಾವು ಎಷ್ಟೋ ಜನ್ಮಗಳಿಂದ ನಾವು ಹಾಗೇ ಬಿಟ್ಬಿಟ್ಟಿದ್ದೀವಿ. ದೊಡ್ಡ ಒಂದು ತೊಟ್ಟಿನೇ ಆಗಿಬಿಟ್ಟಿದೆ. ಅದನ್ನು ನಾವು ದಿನಾಲೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ನಾವು ಎಲ್ಲವನ್ನು ಕೂಡ ತೆಗೆದು ಹಾಕೋಣ ಫ್ರೆಂಡ್ಸ್. ನಾವು ಸಾಕ್ಷಿಯಾಗಿ ನೋಡ್ತಾ ಇದ್ದರೆ ಸಾಕು, ಎಲ್ಲವನ್ನು ಕೂಡ ಆದಷ್ಟಕ್ಕದೇ ನಡೀತಾ ಇರುತ್ತೆ. ನಾವು ಕುತ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಯೋಚನೆಗೆ ಎಷ್ಟೊಂದು ಶಕ್ತಿ ಇದೆ. ನಾವು ಒಳ್ಳೆ ಯೋಚನೆಯನ್ನೇ ನಾವು ಮಾಡಬೇಕು. ಎಂತಹ ಯೋಚನೆಯನ್ನು ಇಟ್ಕೊಂಡಿರ್ತೀವಿ ಅಂತಹ ಜೀವನ ನಮ್ದಾಗತ್ತೆ. ನಾವು ಯಾವ ರೀತಿ ಯೋಚನೆಯಿಂದ ಊಹೆ ಮಾಡ್ಕೊಳ್ತೀವಿ ಅದು ನಡೀತಾ ಇರತ್ತೆ. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಒಂದು ಪಿರಮಿಡನ್ನು ನಿರ್ಮಾಣ ಮಾಡಿಕೊಂಡು ಆ ರೀತಿ ಯೋಚನೆಯಿಂದ ಊಹೆ ಮಾಡಿಕೊಂಡು ಪಿರಮಿಡಲ್ಲೇ ನಾವು ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ. ಪಿರಮಿಡ್ ಶಕ್ತಿಯನ್ನು ನಾವು ಪ್ರತಿದಿನ ತಗೊಳ್ತಾ ಇದ್ದೀವಿ, ಪ್ರತಿ ಕ್ಷಣ ತಗೊಳ್ತಾ ಇದ್ದೀವಿ. ಆದರೂ ಕೂಡ ನಮಗೆ ಗೊತ್ತಿಲ್ಲ. ನಮ್ಮ ಹಣೆಯ ಭಾಗದಿಂದ ನಮ್ಮ ಕಿವಿಯ ಭಾಗಕ್ಕೆ ಆ ಶಕ್ತಿ ತರಂಗಗಳನ್ನು ನಾವು ನೋಡ್ತಾ ಇರೋಣ. ಆ ಕಾಂತಿಯನ್ನು ನಾವು ನೋಡೋಣ ನಮ್ಮ ಎರಡೂ ಕಿವಿಗಳಲ್ಲಿನೂ ಕೂಡ. ನಾವು ಏನು ಕೇಳಿಸ್ಕೊಳ್ತಾ ಇರ್ತೀವಿ, ಕೇವಲ ಒಳ್ಳೆಯದನ್ನೇ ಮಾತ್ರ ನಾವು ಕೇಳಿಸ್ಕೊಳ್ತಾ ಇರ್ತೀವಿ, ನಮಗೆ ಬೇಕಾಗಿರೋದನ್ನು. ಈ ಒಂದು ಶಕ್ತಿ ತರಂಗಗಳು ನಾವು ಕಿವಿಯಲ್ಲಿ ಯಾವಾಗ ನಾವು ತುಂಬಿಕೊಳ್ತೀವೋ, ಬೇಡದೇ ಇರುವಂಥ ವಿಚಾರಗಳನ್ನು ನಮಗೆ ಕಿವಿಗೆ ಬೀಳೋದಿಲ್ಲ, ಅದನ್ನು ತಡೆಯತ್ತೆ. ಯಾವುದು ಬೇಕು ಅದನ್ನು ಮಾತ್ರ ನಾವು ಒಳಗಡೆ ತಗೊಳ್ತಾ ಇರ್ತೀವಿ, ಕೇಳಿಸ್ಕೊಳ್ತಾ ಇರ್ತೀವಿ. ಹಾಗೆಯೇ ಆ ಶಕ್ತಿ ತರಂಗಗಳು ನಮ್ಮ ಒಂದು ಗಂಟಲಿನ ಭಾಗದಲ್ಲಿ ಶಕ್ತಿ ತರಂಗಗಳು, ಅದ್ಭುತವಾದಂತಹ ಶಕ್ತಿ ತರಂಗಗಳು ನಮ್ಮ ಗಂಟಲಿನ ಭಾಗಕ್ಕೆ, ಕತ್ತಿನ ಭಾಗಕ್ಕೆ ಎಲ್ಲ ಕಡೆಯೂ ಕೂಡ ಹರಡ್ಕೊಳ್ತಾ ಇದೆ. ನಾವು ಏನೇ ಮಾತಾಡಿದರೂ ಕೂಡ ಆ ಶಕ್ತಿ ತರಂಗಗಳು ಒಳ್ಳೆಯದನ್ನೇ ಮಾತಾಡೋದಕ್ಕೆ ನಮಗೆ ಅನುಮತಿ ಕೊಡುತ್ತೆ. ಯಾವುದು ನಾವು ಬಾಯಿ ಬಿಟ್ಟು ಮಾತಾಡ್ತೀವಿ ಅದನ್ನು ಒಳ್ಳೆಯದನ್ನೇ ನಾವು ಮಾತಾಡ್ತಾ ಇರ್ತೀವಿ. ಕೆಟ್ಟದನ್ನು ಮಾತಾಡೋಕ್ಕೋದ್ರೆ
ಅದನ್ನು ನಮಗೆ ಕಟ್ಟಿ ಹಾಕತ್ತೆ, ಮಾತಾಡಬೇಡ ಅಂಥೇಳಿ. ಅಷ್ಟೊಂದು ಶಕ್ತಿ ಆ ಕಾಂತಿಗಿದೆ. ಇದನ್ನು ನಾವು ದಿನಾಲೂ ಕೂಡ ಅಭ್ಯಾಸ ಮಾಡಬೇಕು. ಒಂದು ದಿನ ಮಾಡಿ ಬಿಡೋದಲ್ಲ ಫ್ರೆಂಡ್ಸ್. ನಾವು ಇವಾಗ ಕಲ್ತ್ಕೊಂಡಿದ್ದೀವಿ, ತಿಳ್ಕೊಳ್ತಾ ಇದ್ದೀವಿ ಅಷ್ಟೇ. ಆದರೆ ಅಭ್ಯಾಸ ಮಾಡಬೇಕು, ನಾವು ಸಾಧನೆ ಮಾಡಬೇಕು. ತಿಳ್ಕೊಂಡಿರೋದನ್ನು ನಾವು ಸಾಧನೆ ಮಾಡಬೇಕು. ಸಾಧನೆಯಿಂದನೇ ಇದು ಸಾಧ್ಯ ಆಗತ್ತೆ. ನಾವು ಕೂಡ ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು, ನಾವೇ ಭಗವಂತ. ಅಹಂ ಬ್ರಹ್ಮಾಸ್ಮಿ. ಇದು ಯಾವಾಗ ಸಾಧ್ಯ ಆಗತ್ತೆ ನಾವು ತಿಳ್ಕೊಳ್ಳೋಣ ಅಂದರೆ, ತಿಳ್ಕೊಂಡಿರೋದು ಸಾಧನೆಯನ್ನು ಮಾಡಿದಾಗ. ಹಾಗೆಯೇ ಆ ಕಾಂತಿ ಶಕ್ತಿ ತರಂಗಗಳು ನಮ್ಮ ಹೃದಯದ ಕಡೆಗೆ ಬರ್ತಾ ಇದೆ. ಎಲ್ಲರ ಜೊತೆಗೂ ಕೂಡ ನಾವು ಸ್ನೇಹದಿಂದ ನಾವಿರೋದಕ್ಕೆ ಅದು ನಮಗೆ ಆ ಕಾಂತಿ ಸಹಾಯ ಮಾಡುತ್ತೆ, ಆ ಶಕ್ತಿ ನಮಗೆ ಸಹಾಯ ಮಾಡುತ್ತೆ. ಯಾರ ಹತ್ರನೂ ಕೂಡ ನಾವು ದ್ವೇಷದಿಂದ ಇರಬಾರ್ದು. ಕೇವಲ ಪ್ರೇಮ, ಸ್ನೇಹದಿಂದ ಎಲ್ಲರ ಜೊತೆಗೂ ಕೂಡ, ಸಕಲ ಜೀವರಾಶಿಗಳಲ್ಲಿ ಕೂಡ ನಾವು ಸ್ನೇಹದಿಂದ ಇರೋದನ್ನು ಕಾಂತಿ ಶಕ್ತಿ ನಮಗೆ ಅಷ್ಟೊಂದು ಒಂದು ಶಕ್ತಿ ಈ ಹೃದಯದಲ್ಲಿ ನಾವು ತುಂಬಿಕೊಳ್ತಾ ಇದ್ದೀವಿ. ಹಾಗೆಯೇ ನಾವು ಸಾಕ್ಷಿಯಾಗಿ ನೋಡೋಣ ಫ್ರೆಂಡ್ಸ್. ಆ ಕಾಂತಿ ಶಕ್ತಿ ತರಂಗಗಳು ಆ ಹೃದಯದಲ್ಲಿ ಹೇಗೆ ಪ್ರವೇಶ ಆಗ್ತಾ ಇದೆ. ಏನು ನಾವು 7 ಸ್ಥಿತಿಗಳು ಅಂತ ಹೇಳ್ತೀವೋ, ಮೂಲಾಧಾರದಿಂದ ಸಹಸ್ರಾರದವರೆಗೂ ಕೂಡ ಆ ಎಲ್ಲ ಸ್ಥಿತಿಗಳಲ್ಲಿನೂ ಕೂಡ ಆ ಶಕ್ತಿ ತರಂಗಗಳು ಹರಡ್ಕೊಳ್ತಾ ಇದೆ. ಒಂದೊಂದು ಸ್ಥಿತಿನೂ ಕೂಡ ನಾವು ಶುದ್ಧಿ ಮಾಡ್ಕೊಳ್ತಾ ಇದ್ದೀವಿ ಆ ಕಾಂತಿಯಿಂದ. ಬೇಡದೇ ಇರುವಂಥದ್ದನ್ನೆಲ್ಲವನ್ನು ಕೂಡ ಆಚೆ ಹೋಗ್ತಾ ಇದೆ. ಬೇಕಾಗಿರೋದನ್ನು ಮಾತ್ರ ಆ ಕಾಂತಿ ಎಲ್ಲ ಕಡೆನೂ ಕೂಡ ತುಂಬಿಕೊಳ್ತಾ ಇದೆ. ಅನಾಹತ ಸ್ಥಿತಿಯಿಂದ ಮೂಲಾಧಾರದ ಸ್ಥಿತಿಯವರೆಗೂ ಕೂಡ ಅದ್ಭುತವಾದಂಥ ಎನರ್ಜಿಯನ್ನು ನಾವು ತಗೊಳ್ತಾ ಇದ್ದೀವಿ. ಬ್ರಹ್ಮಾಂಡದ ಶಕ್ತಿ ಕಾಂತಿಯಿಂದ
ಅಲ್ಲಿ ಎಲ್ಲವನ್ನು ಕೂಡ ನಾವು ತುಂಬಿಕೊಳ್ತಾ ಇದ್ದೀವಿ. ಪ್ರತಿಯೊಂದು ಸ್ಥಿತಿಯಲ್ಲಿನೂ ಕೂಡ ಪ್ರತಿಯೊಂದು ಕೂಡ ಕಾಂತಿಯಿಂದ ತುಂಬಿಕೊಂಡಿದೆ. ಆಜ್ಞಾಸ್ಥಿತಿಯಿಂದ ನಾವು ಬ್ರಹ್ಮ ಸಹಸ್ರಾರದವರೆಗೂ ಒಂದು ಬ್ರಹ್ಮಜ್ಞಾನವನ್ನು ನಾವು ಕಲ್ತ್ಕೊಳ್ತಾ ಇದ್ದೀವಿ, ಜ್ಞಾನವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಒಳ್ಳೆಯ ಮಾತಿನಿಂದ ವಿಶುದ್ಧ ಸ್ಥಿತಿಯಿಂದ ಸಹಸ್ರಾರದವರೆಗೂ ಕೂಡ ಬ್ರಹ್ಮಜ್ಞಾನವನ್ನು ನಾವು ಹೇಳ್ತಾ ಇದ್ದೀವಿ, ಬ್ರಹ್ಮಜ್ಞಾನವನ್ನು ನಾವು ಕಲ್ತ್ಕೊಳ್ತಾ ಇದ್ದೀವಿ, ಆ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಫ್ರೆಂಡ್. ಎಲ್ಲವೂ ಕೂಡ ಒಂದು ಪಿರಮಿಡ್ ಶಕ್ತಿಯಿಂದ, ಬ್ರಹ್ಮಾಂಡದ ಶಕ್ತಿಯಿಂದ ಇದು ಎಲ್ಲವೂ ಕೂಡ ಅದಷ್ಟಕ್ಕದೇ ನಡೀತಾ ಇದೆ. ನಾವು ವಿಶುದ್ಧದಿಂದ ಏನು ಶುದ್ಧಿ ಮಾಡ್ಕೊಳ್ತೀವಿ, ಒಳ್ಳೆಯ ಮಾತನ್ನೇ, ಆಧ್ಯಾತ್ಮಿಕದ ಪ್ರವಚನವನ್ನೇ ನಾವು ಮಾಡ್ತಾ ಇರ್ತೀವಿ, ಸತ್ಯವನ್ನೇ ತಿಳಿಸ್ತಾ ಇರ್ತೀವಿ, ಸತ್ಯವನ್ನೇ ಮಾತಾಡ್ತಾ ಇರ್ತೀವಿ. ದಿವ್ಯ ದೃಷ್ಟಿಯಿಂದ ನಾವು ಸತ್ಯವನ್ನೇ ನೋಡ್ತಾ ಇರ್ತೀವಿ. ಮೂರನೇ ಕಣ್ಣನ್ನು ನಾವು ಸಂಪಾದನೆಯನ್ನು ನಾವು ಮಾಡ್ಕೊಳ್ತೀವಿ, ಬ್ರಹ್ಮಜ್ಞಾನಿಗಳಾಗ್ತೀವಿ. ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತನಾಗ್ತೀವಿ, ನಾವೇ ಬ್ರಹ್ಮ. ನಮ್ಮ ಜೀವನಕ್ಕೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸೃಷ್ಟಿಯನ್ನು ಮಾಡ್ಕೊಳ್ತಾ ಇರ್ತೀವಿ. ಇದು ಎಲ್ಲವೂ ಕೂಡ ಯಾವಾಗ ಸಾಧ್ಯ ಆಗತ್ತೆ ಅಂದರೆ ನಮ್ಮ ಉಸಿರಿನ ಜೊತೆಗಿದ್ದು ಭಗವಂತನ ಸಾಂಗದಲ್ಲಿದ್ದಾಗ.
ఆదియంతము అంటూ ఎరుగని ఆత్మజ్ఞానపు దివ్య కాంతిని విశ్వమంతట పంచి ఇచ్చిన విశ్వ చైతన్య స్ఫూర్తి. విశ్వమందలి మానవాళికి ధ్యానమను యోగాన్ని తెలిపిన ఆధ్యాత్మిక దివ్యమూర్తి. అజ్ఞానమను తిమిరాలు కూల్చగా జ్ఞాన రేఖలు భువిని నింపగా జన్మనెత్తిన జ్ఞాన సూర్యుడు బ్రహ్మర్షి పితామహ పత్రిజీ. బ్రహ్మర్షి పితామహ పత్రిజీ. బ్రహ్మర్షి పితామహ పత్రిజీ. బ్రహ్మర్షి పితామహ పత్రిజీ. అంతరాలే అసలు లేవని అణువు అణువున బ్రహ్మమే అని మహిళలకు ఆధ్యాత్మికోన్నతి దారి చూపిన దివ్య పురుషుడు. ఊరు ఊరున నగరమందున వీధి మొదలును విశ్వమంతట విజ్ఞానపు వెలుగు పంచిన ధ్యాన గురువు ఇతడు. బ్రహ్మర్షి పితామహ పత్రిజీ. బ్రహ్మర్షి పితామహ పత్రిజీ. అనుభవమే అసలైన జ్ఞానము, సమయమే సాధనకు నెలవని సహనమే నీ ప్రగతి మూలము, ముక్తి మార్గము ధ్యానమే అని. మూల సూత్రము మౌనమేనని, సకల శాస్త్రము శ్వాసయే అని తత్వమంతా బోధ చేయగ ఇలకు చేరిన మార్గదర్శి. ఇలకు చేరిన మార్గదర్శి. బ్రహ్మర్షి పితామహ పత్రిజీ. బ్రహ్మర్షి పితామహ పత్రిజీ. బ్రహ్మర్షి పితామహ పత్రిజీ. బ్రహ్మర్షి పితామహ పత్రిజీ. ಹಾಗೆ ಆ ಶಕ್ತಿ ತರಂಗಗಳು ನಮ್ಮ ಹೊಟ್ಟೆ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ, ಕೈಗಳಲ್ಲಿ, ಕೈನ ಬೆರಳುಗಳಲ್ಲಿ, ಪಾದಗಳಲ್ಲಿ, ತೊಡೆಯ ಭಾಗದಲ್ಲಿ, ಮಂಡಿಯ ಭಾಗದಲ್ಲಿ, ಪಾದಗಳ ಬೆರಳಿನಲ್ಲಿನೂ ಕೂಡ ಆ ಶಕ್ತಿ ತರಂಗಗಳ ನಮ್ಮಲ್ಲಿ ಪ್ರವೇಶ ಆಗ್ತಾ ಇದೆ. ಎಲ್ಲವೂ ಕೂಡ ನೆತ್ತಿಯಿಂದ ಪಾದದವರೆಗೂ ಕೂಡ ಒಳಗು ಮತ್ತು ಹೊರಗು ಕಾಂತಿಯಿಂದ ನಾವು ತುಂಬಿಕೊಂಡಿದ್ದೀವಿ. ಆ ಕಾಂತಿಯನ್ನು ನಾವು ಹಾಗೆ ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ. ಏನು ನಡೀತಾ ಇದೆ, ಒಳಗೇನು ನಡೀತಾ ಇದೆ, ಹೊರಗಡೆ ಏನಾಗ್ತಾ ಇದೆ, ಹಾಗೆಯೇ ನಮ್ಮ ಶರೀರವನ್ನು ನೆತ್ತಿಯಿಂದ ಪಾದದವರೆಗೂ ಆ ಕಾಂತಿಯನ್ನು ತುಂಬಿಕೊಂಡಿರುವಂಥ ಕಾಂತಿ ನಮ್ಮ ಮನೆಯಲ್ಲಿನೂ ಕೂಡ ಹರಡ್ಕೊಳ್ತಾ ಇದೆ. ನಮ್ಮ ಮನೆಯ ವಾತಾವರಣ ಸ್ವರ್ಗದ ವಾತಾವರಣವನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಮನೆ ಎಲ್ಲನೂ ಕೂಡ ಆ ಶಕ್ತಿ ತರಂಗಗಳು, ಆ ಕಾಂತಿ ತರಂಗಗಳು, ಆ ಪಿರಮಿಡ್ ತರಂಗಗಳು ನಮ್ಮ ಮನೆಯಲ್ಲಿ ಎಲ್ಲನೂ ಕೂಡ ಹರಡ್ಕೊಂಡಿದೆ. ಎಲ್ಲವೂ ಕೂಡ ನಮ್ಮ ಮನೆ. ಈಗ ಇದು ನಮ್ಮ ಮನೆ ಅಲ್ಲ, ಒಂದು ಪಿರಮಿಡ್ ಶಕ್ತಿ, ಒಂದು ಪಿರಮಿಡ್, ಒಂದು ಭಗವಂತನ ಮನೆ. ಆ ಭಗವಂತನ ಮನೆಯಲ್ಲಿ ನಾವು ವಾಸವಾಗಿದ್ದೀವಿ. ನಾವು ಕೂಡ ಭಗವಂತರೇ, ನಾವು ಕೂಡ ಸೃಷ್ಟಿಕರ್ತರೆ. ಇದನ್ನೆಲ್ಲವನ್ನು ಕೂಡ
ಹಾಗೇ ನಾವು ನೋಡ್ತಾ ಇರೋಣ ಫ್ರೆಂಡ್ಸ್. ಇದನ್ನು ನಾವು ಪ್ರತಿದಿನ ಕೂಡ ಅಭ್ಯಾಸ ಮಾಡಬೇಕು, ಒಂದಿನ ಮಾಡಿಬಿಡೋದಲ್ಲ. ಉಸಿರನ್ನು ಗಮನಿಸ್ತಾ ಗಮನಿಸ್ತಾ ಒಂದ್ಸತಿ ನಾವು ಯೋಚನೆಯಿಂದ ಊಹೆ ಮಾಡಿಕೊಂಡು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡ್ತಾಯಿದ್ರೆ, ನಾವು ಒಂದ್ಸತಿ ಅಂದ್ಕೊಂಡು ಹಾಗೇ ನಾವು ಧ್ಯಾನ ಸಾಧನೆಯನ್ನು ಉಸಿರನ್ನು ಗಮನಿಸ್ತಾ ಇರೋದ್ರಿಂದ ನಾವು ಅಂದ್ಕೊಂಡ್ರೂ ಕೂಡ ಅಂದ್ಕೊಳ್ದೆ ಇದ್ರೂ ಕೂಡ ಅದು ಹಾಗೇ ನಡೀತಾ ಇರುತ್ತೆ, ಪ್ರತಿದಿನ ಕೂಡ ನಡೀತಾ ಇರುತ್ತೆ. ಆದರೆ ನಾವು ಸಾಧನೆಯಲ್ಲಿ ಇರಬೇಕು. ಒಂದ್ಸತಿ ನಾವು ರೆಕಾರ್ಡ್ ಮಾಡಿ, ಯಾವುದಾದ್ರೂ ಒಂದು ರೆಕಾರ್ಡ್ ಮಾಡಿ ಅದನ್ನು ಆನ್ ಮಾಡಿದ್ರೇ ಮತ್ತೆ ಅದು ನಾವು ರೆಕಾರ್ಡ್ ಮಾಡ್ಕೊಂಡಿರೋದು ಕೇಳಿಸೋದಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ನಾವು ಬಟನ್ ಆನ್ ಮಾಡ್ತೀವೋ ಆವಾಗ ಆ ರೆಕಾರ್ಡ್ ಏನು ಮಾಡಿರ್ತೀವಿ ಅದನ್ನು ನಾವು ಕೇಳಿಸ್ಕೊಳ್ತೀವಿ. ಅದು ನಡೀತಾ ಇರುತ್ತೆ, ಬಟನ್ ಹಾಕೋದಷ್ಟೇ. ಅಂದರೆ ನಾವು ಇಲ್ಲಿ ಸಾಧನೆಗೆ ಕೂತ್ಕೊಂಡ್ರೆ ಸಾಕು, ಅದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಒಂದ್ಸತಿ ನಾವು ಊಹೆಯಿಂದ, ಒಂದು ಯೋಚನೆ ಶಕ್ತಿಯಿಂದ ಊಹೆ ಮಾಡಿಕೊಂಡು ನಾವು ಒಂದ್ಸತಿ ಮಾಡಿಕೊಂಡ್ರೆ, ಸಾಧನೆಯನ್ನು ನಾವು ದಿನಾಲೂ ಮಾಡ್ತಾಯಿದ್ರೆ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಅದನ್ನು ನಾವು ಆಯಿತೋ ಇಲ್ವೋ, ನಾವು ಏನು ಅಂದ್ಕೊಂಡಿದ್ವೋ ಅದು ಆಗ್ತಾ ಇದೆಯೋ ಇಲ್ವೋ ಅಂಥೇಳಿ ನಮಗೆ ಅಲ್ಲಿ ಡೌಟೇ ಇರಬಾರ್ದು. ನಾವು ಏನು ನಿರ್ಮಾಣ ಮಾಡಿದ್ದೀವಿ, ಇದು ಎಲ್ಲ ಸಾಧ್ಯನಾ, ಹೀಗೆಲ್ಲ ಸಾಧ್ಯ ಆಗತ್ತಾ, ಯಾಕೆ ಸಾಧ್ಯ ಆಗೋದಿಲ್ಲ? ಒಬ್ಬರಿಗೆ ಸಾಧ್ಯ ಆಗಿದೆ ಅಂದರೆ ಇನ್ನೊಬ್ರಿಗೂ ಸಾಧ್ಯ ಆಗೇ ಆಗತ್ತೆ. ರೆಕಾರ್ಡು ನಾವು ಮಾಡಿರೋದು ಅದು ಅಲ್ಲಿ ಬರ್ತಾ ಇದೆ, ನಾವು ಹಾಕಿದಾಗಲೆಲ್ಲ ಅದು ಬರ್ತಾ ಇದೆ ಅಂದರೆ ಅದು ನಾವು ನಂಬ್ತಾ ಇದ್ದೀವಿ. ಇದು ಯಾಕೆ ನಂಬೋದಕ್ಕೆ ಸಾಧ್ಯ ಇಲ್ಲ? ಇದು ಕೂಡ ಅಷ್ಟೇ ಸತ್ಯ. ನಮ್ಮಲ್ಲಿ ಬೇಡದೇ ಇರುವಂತಹ ಯೋಚನೆ, ಬೇಡದೇ ಇರುವಂಥ ಏನು ಆ ತರಂಗಗಳು ಇದೆ, ಎಲ್ಲವನ್ನು ಕೂಡ ಬೇಡದೇ ಇರುವಂಥದ್ದನ್ನೆಲ್ಲವನ್ನು ಕೂಡ ಆಚೆ ಹೋಗ್ತಾ ಇರುತ್ತೆ. ನಾವು ಅಂದ್ಕೊಂಡ್ರೂ ಕೂಡ ಅಂದ್ಕೊಳ್ದೇ ಇದ್ರೂ ಕೂಡ. ಆದರೆ ನಾವು ಪ್ರತಿದಿನ ಸಾಧನೆಯಲ್ಲಿ ನಾವು ಇರಬೇಕು. ಪ್ರತಿ ಕ್ಷಣ ಕೂಡ, ಒಂದು ಕ್ಷಣ ಕೂಡ ನಾವು ವ್ಯರ್ಥ ಮಾಡಬಾರ್ದು, ವ್ಯರ್ಥವಾಗಿ ನಾವು ಕಳಿಬಾರ್ದು. ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಹಾಗೆ ಮೆಲ್ಲನೆ ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ನಾವು ಬರೋಣ. ನಿಧಾನವಾಗಿ ಸಹಜ ಸ್ಥಿತಿಗೆ ನಾವು ತಲುಪೋಣ. ಕೇವಲ 1 ನಿಮಿಷ. seconds. Ten seconds. 5 seconds. Okay friends,
ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಇಷ್ಟೊತ್ತು ನಾವು ಏನು ಪಿರಮಿಡ್ ಶಕ್ತಿಯನ್ನು ನಾವು ತಗೊಂಡ್ವಿ, ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಆ ಶಕ್ತಿಗೆ ನಾವು ಧನ್ಯವಾದಗಳನ್ನು ನಾವು ತಿಳಿಸೋಣ, ಕೃತಜ್ಞತೆಯನ್ನು ತಿಳಿಸೋಣ. ಮತ್ತು ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರಿಗಾದರೂ ಏನಾದರೂ ಅನುಭವ ಆಗಿದ್ದರೆ ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಚೆನ್ನಾಗಿತ್ತು. ನಮ್ಗೆ ನಮ್ಮ ಮನೆಯನ್ನೇ ಪಿರಮಿಡ್ ಮಾಡಿ ಪಿರಮಿಡ್ ಶಕ್ತಿಯನ್ನ ಎಲ್ಲ ತಗೊಳ್ಳೋ ಹಂಗಾಯ್ತು. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ 5 ಗಂಟೆಗೆ ಜಾಯಿನ್ ಆಗ್ತಾ ಇದ್ದೀರಾ. ನಿಮಗೆಲ್ಲರಿಗೂ ತುಂಬ ಹೃದಯ ತಗ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಧ್ಯಾನದ ಲಿಂಕ್ ಅನ್ನ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಇಲ್ಲ ಅಂತಲ್ಲ, ಹಾಗೆ ಈ ಧ್ಯಾನವನ್ನ ಮಾಡಿಸೋದು ಕೂಡ ನಮ್ಮ ಒಂದು ಕರ್ತವ್ಯ. ದಯವಿಟ್ಟು ಈ ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ. ಈ ಆಗಿರೋ ಆಡಿಯೋಸ್ ಇದೆ PMCSSK ಚಾನಲ್ 80 days ನಿಮಗೆ ಸಿಗತ್ತೆ, ಅದನ್ನ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.